ಹಾವೇರಿ ಕಾರಾಗೃಹದಲ್ಲಿ ಕೈದಿ ಅನುಮಾನಾಸ್ಪದ ಸಾವು. ನಟ ದರ್ಶನ್ಗೆ ಜೈಲಿನಲ್ಲಿ ಕುರ್ಚಿ ಹಾಕಿ ಕೂರಿಸ್ತೀರಿ, ಜೈಲಾಧಿಕಾರಿ ವಿರುದ್ಧ ಕೈದಿ ಕುಟುಂಬಸ್ಥರು ಆಕ್ರೋಶ. ಜೈಲಾಧಿಕಾರಿ ವಿರುದ್ಧ ಖೈದಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಈ ಘಟನೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮೃತ ಖೈದಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೃತ ಖೈದಿ ಕೋಟೆಪ್ಪ, ಸವಣೂರು ತಾಲೂಕಿನವರು. ಜೋಡಿ ಕೊಲೆಯಲ್ಲಿ ಅಂಧರಾಗಿದ್ದಂತಹ ಖೈದಿ ಈತ. ವಿಚಾರಣೆಯ ವೇಳೆ ಖೈದಿ ಕೋಟೆಪ್ಪ ಮೃತಪಟ್ಟಿದ್ದಾರೆ. ಮೃತದೇಹವನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾನೂನು ಬಡವರಿಗೆ ಒಂಥರ, ಶ್ರೀಮಂತರಿಗೆ ಒಂಥರಾನ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಎಲ್ರಿಗೂ ಕೂಡ ಒಂದೇ ತರ ಇರಬೇಕು ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ವೇಳೆ ನಟ ದರ್ಶನ್ ವಿಚಾರ ಪ್ರಸ್ತಾಪಿಸಿರುವಂತಹ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಸ್, ವಿಚಾರ ಇಷ್ಟೇ, ಒಬ್ಬ ಖೈದಿ ಸಾವನ್ನಪ್ಪುತ್ತಾರೆ. ಆ ಸಾವನ್ನಪ್ಪಿರುವಂತಹ ಖೈದಿಯ ಹಾವೇರಿ ಕಾರಾಗೃಹದಲ್ಲಿ ಈತ ಅನುಮಾನಾಸ್ಪದವಾಗಿ ಖೈದಿ ಸಾವನ್ನಪ್ಪುತ್ತಾನೆ. ಈ ಸಾವನ್ನಪ್ಪಿರುವಂತಹ ಕುಟುಂಬದ ಸದಸ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಸರಿ ಇದೆ ಅಂತ ನನಗನ್ನಿಸ್ತಾ ಇದೆ, ನಿಮಗೆ ಬಿಟ್ಟಿದ್ದು. ನಟ ದರ್ಶನ್ಗೆ ಜೈಲಿನಲ್ಲಿ ಕುರ್ಚಿಯನ್ನ ಹಾಕಿ ಕೂರಿಸ್ತೀರಿ. ನಟ ದರ್ಶನ್ ಅವರ ಒಂದಿಷ್ಟು ಫೋಟೋಗಳು ವೈರಲ್ ಆಗಿತ್ತು, ಕುರ್ಚಿ ಮೇಲೆ ಕೂತ್ಕೊಂಡಿರುವುದು, ಅದು ಕಾರಾಗೃಹದಲ್ಲಿ. ಅದನ್ನ ನೋಡಿ ಮಾತನಾಡಿದ್ದಾರೆ. ನಟ ದರ್ಶನ್ಗೆ ಜೈಲಿನಲ್ಲಿ ಕುರ್ಚಿಯನ್ನ ಹಾಕಿ ಕೂರಿಸ್ತೀರಿ, ಈತ ಮರಣವನ್ನ ಹೊಂದಿದ್ದಾನೆ, ಇದಕ್ಕೇನು ಉತ್ತರವನ್ನ ಕೊಡ್ತೀರಾ ಅಂತ ಕೇಳಿದ್ದಾರೆ ಕುಟುಂಬಸ್ಥರು. ಮೃತ ಖೈದಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಖೈದಿ ಜೋಡಿ ಕೊಲೆಯ ಕೇಸ್ನಲ್ಲಿ ಒಳಗಡೆ ಹೋಗಿದ್ದ. ಕೋಟಪ್ಪ ಎನ್ನುವಂತಹ ಹೆಸರು ಈತಂದು, ಸವಣೂರು ತಾಲೂಕಿನವನು. ಇವನು ಜೋಡಿ ಕೊಲೆಯಲ್ಲಿ ಅಂಧರಾಗಿದ್ದ. ದರ್ಶನ್ ಮಾಡಿದ್ರೆ ಸರಿ, ನಾವು ಮಾಡೋದು ತಪ್ಪ. ಅವ್ರನ್ನ ಕುರ್ಚಿ ಹಾಕಿ ಕೂರಿಸ್ತೀರಾ? ದುಡ್ಡು ಇದ್ದವ್ರಿಗೆ ಒಂಥರ, ದುಡ್ಡಿಲ್ದೆ ಇರೋರಿಗೆ ಒಂಥರನಾ ಅಂತ ಹೇಳಿ ಕೋಟೆಪ್ಪ ಅವರ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.